ಮದ್ದೂರಿನಲ್ಲಿ ಇವತ್ತು ಬಿಜೆಪಿ ಹಾಗೆ ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತರು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಸದ್ಯ ನಮ್ಮ ಜೊತೆ ಬಿಜೆಪಿ ಮುಖಂಡರಾದಂಥ ಇಂಡುವಾಳು ಸಚ್ಚಿದಾನಂದ ಅವರು ಇದ್ದಾರೆ, ಮಾತಾಡ್ತೀನಿ. ಸರ್, ಇವತ್ತು ಪ್ರತಿಭಟನೆ ಮಾಡಿತಾ ಇದ್ದು ನಿಷೇಧಾಜ್ಞೆ ನಡುವೆ, ಅದರ ನಡುವೆ ಲಾಠಿ ಚಾರ್ಜ್ ಕೂಡ ಆಗಿರುವಂಥದ್ದು. ಏನು ಹೇಳ್ತೀರಾ ನಿನ್ನೆ ಘಟನೆ ಮತ್ತು ಇವತ್ತಿನ ಘಟನೆ ಬಗ್ಗೆ? ಅಲ್ಲ, ಈ ಕಾಂಗ್ರೆಸ್ ಸರ್ಕಾರ ಮತ್ತು ಇಲ್ಲಿ ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ಒಂದನ್ನು ಅರ್ಥ ಮಾಡ್ಕೋಬೇಕು. ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡೋದ್ರ ಮುಖಾಂತರ ಬಾಲಗಂಗಾಧರ್ ನಾಥ್ ತಿಲಕರು ಏನು ಒಂದು ಅಡಿಪಾಯ ಹಾಕ್ಕೊಟ್ರು. ಈ ಮೂರ್ತಿ ಪ್ರತಿಷ್ಠಾಪನೆ ಮಾಡಿ ಮೆರವಣಿಗೆ ಮಾಡಿ ನಾವು ಬ್ರಿಟಿಷರನ್ನೇ ಓಡಿಸಿದ್ದೀನಿ, ಇಂಥ ತುಗ್ಲಕ್ ರೀತಿ ನಡ್ಕೊಳ್ತಕ್ಕಂಥ ಈ ಒಂದು ಏನು ಹೀನ ಕೃತ್ಯವನ್ನು ಈ ತಾಲಿಬಾನ್ ಸಂಸ್ಕೃತಿಯನ್ನು ಇಟ್ಕೊಂಡಿದ್ದಾರೆ ಕೆಲವು ಮತಾಂಧ ಮುಸಲ್ಮಾನ್ ಯುವಕರು ಏನಿವತ್ತು ಈ ಒಂದು ದುಷ್ಕೃತ್ಯವನ್ನು ಎಸಗಿದ್ದಾರೆ. ಇವ್ರನ್ನೇನು ಮಠ ಹಾಕುವಂಥದ್ದು ದೊಡ್ಡ ವಿಚಾರ ಅಲ್ಲ. ಗಣೇಶ ಮೂರ್ತಿ ಅಂದರೆ ನಮ್ಮ ಒಂದು ಅಸ್ಮಿತೆ, ಹಿಂದೂಗಳ ಒಂದು ಭಾವನೆ, ಒಂದು ಆರಾಧ್ಯ ದೈವ. ಅದು ಆ ಒಂದು ಮೂರ್ತಿಯನ್ನು ಗಣೇಶನನ್ನು ವಿಸರ್ಜನೆ ಮಾಡಬೇಕಾದ್ರೆ ಕಲ್ಲು ತೂರಾಟ ಇದ್ರು ಉದ್ದೇಶಪೂರ್ವಕವಾಗಿ ಆದ್ ಬೀದಿಲಿ ಸಿಗೋ ಕಲ್ಲಲ್ಲ. ನೀವೇ ಮಾಧ್ಯಮದಲ್ಲಿ ತೋರಿಸಿದ್ದೀರಿ, ಅದೊಂಥರ ಸೈಜ್ಗಳ ಥರ ಇದೆ, ಇಷ್ಟು ದಪ್ಪ ಇದೆ. ಇದೊಂಥರ ನಿಜವಾಗ್ಲೂ ಕೂಡ ಏಡಿತನದ ಕೆಲಸ. ಕಾಂಗ್ರೆಸ್ ಸರ್ಕಾರ ಕೆಲವು ಮುಸಲ್ಮಾನ್ ಯುವಕರಿಗೆ ಪರವಾನಗಿ ಕೊಟ್ಟಂಗೆ ಹಿಂದೂ ಮುಸ್ಲಿಂ ವಿರುದ್ಧ ಎತ್ಕಟ್ಟಲಿಕ್ಕೆ ಅವ್ರಿಗೆ ಪರವಾನಗಿ ಕೊಟ್ಟು ಕಳಿಸ್ದಂಗಿದೆ. ಇದನ್ನು ಯಾವುದೇ ಕಾರಣಕ್ಕೂ ಹಿಂದೂ ಕಾರ್ಯಕರ್ತರು ಸಹಿಸೋದಿಲ್ಲ. ಹೋದ ವರ್ಷ ನಾಗಮಂಗಲದಲ್ಲಿ, ಈ ವರ್ಷ ಮದ್ದೂರಿನಲ್ಲಿ ಇದು ಉದ್ದೇಶಪೂರ್ವಕವಾಗಿ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಈ ರೀತಿ ನಡವಳಿಕೆಗಳಾಗ್ತಾ ಇರೋದು ತೀವ್ರ ಖಂಡನೀಯ ಅಂತ ಅನ್ನಿಸ್ತಲ್ವ ಸರ್? ಯಾಕೆಂದ್ರೆ ಎಲ್ಲ ಕಲ್ಲು ಶೇಖರಣೆ ಮಾಡ್ಕೊಳ್ತಾರೆ, ಮಸೀದಿ ಮೇಲೆ ನಿಂತ್ಕೊಂಡು ಎಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಏನು ಹೇಳ್ತಾರೆ ಸರ್ ಇದನ್ನು? ಹೌದು, ಅವರನ್ನ ರಕ್ಷಣೆ ಮಾಡಲಿಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆ ಮುಸಲ್ಮಾನ್ ಜನಾಂಗವನ್ನು, ಆ ಯುವಕರನ್ನ ಓಲೈಕೆ ಮಾಡ್ಕೊಂಡು ಇವತ್ತಿಗೂ ಕೂಡ ಎಷ್ಟು ಜನದ ಮೇಲೆ ಕ್ರಮ ಆಗಿದೆ, ಯಾರ್ಯಾರ ಮೇಲೆ ಕ್ರಮ ತಗೊಂಡಿದ್ದೀವಿ ಅಂತ ಬಹಿರಂಗ ಪಡಿಸ್ತಾ ಇಲ್ಲ. ಹೆಣ್ಮಕ್ಳು ಪ್ರತಿಭಟನೆ ಮಾಡ್ತಾ ಇದ್ರೆ ಹೆಣ್ಮಕ್ಳ ಮೇಲೆ ಹೊಡೆದಿದ್ದಾರೆ. ಸ್ವತಃ ಹೋಮ್ ಗಾರ್ಡ್ಗಳಿಗೆ ನೆನೆ ಏಟಾಗಿದೆ, ಪೊಲೀಸ್ ಇಲಾಖೆಯವ್ರಿಗೆ ಏಟಾಗಿದೆ. ಯಾವ ಥರ ಕ್ರಮ ಕೈಗೊಂಡಿದ್ದಾರೋ ನಮಗೆ ಅದು ಅರ್ಥ ಆಗ್ತಾ ಇಲ್ಲ. ಅಲ್ಲ, ಈ ಕಲ್ಲು ತೂರಾಟ ಎಲ್ಲ ಮಾಡ್ತಾರೆ ಅಂತಂದ್ರೆ ಒಂದಷ್ಟು ಎಚ್ಚರಿಕೆ ವಹಿಸ್ಬೋದಾಗಿತ್ತಾ ಅಂತ? ಅಲ್ಲ, ಪೊಲೀಸ್ ಇಲಾಖೆ ಕ್ರಮ ತಗೋಬೇಕಾಗಿತ್ತು. ಪೊಲೀಸವ್ರು ಹೇಳ್ದಂಥ ಎಲ್ಲವನ್ನೂ ಕೂಡ ಆ ಗಣಪತಿ ಆಯೋಜಕರು ಕೇಳಿದ್ದಾರೆ. ಡಿ ಜೆ ಹಾಕ್ಬಾರ್ದು, ಸೌಂಡ್ ಮಾಡಬಾರ್ದು, ನೀವು ಮುಂದೆ ಹೋಗಿ ಮಾಡಬೇಕು ಅನ್ನೋದಕ್ಕೆಲ್ಲ ಆ ಹಿಂದೂಪರ ಸಂಘಟನೆಯವರು ಮತ್ತು ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದಂಥ ಎಲ್ಲ ಯುವಕರು ಕೇಳಿದ್ದಾರೆ. ಆದರೆ ಇದೊಂಥರ ಈ ಸರ್ಕಾರ ಮುಸಲ್ಮಾನರಿಗೆ ಓಲೈಕೆ ಮಾಡ್ಕೊಳ್ಳಿಕ್ಕೆ, ಆ ಗೂಂಡಗಳಿಗೆ ಬೆಂಬಲವನ್ನು ನೀಡಲಿಕ್ಕೆ, ವೋಟ್ ಬ್ಯಾಂಕ್ ರಾಜಕಾರಣ ಮಾಡಲಿಕ್ಕೆ ನಿಜಕ್ಕೂ ಕೂಡ ಹಿಂದೂಗಳ ಭಾವನೆ ಜೊತೆ ಧಕ್ಕೆ ತರೋ ರೀತಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಆಳ್ವಿಕೆಯನ್ನು ಮಾಡ್ತಿದೆ. ಸರ್, 21 ಜನರ ಬಂಧನ ಆಗಿದೆ, ಅದರಲ್ಲಿ 3 ಜನರು ಬೇರೆ ಜಿಲ್ಲೆಗಳಿಂದ ಬಂದಿದ್ರು ಅನ್ನೋದು. ಅಲ್ಲ, ನಮಗೂ ಕೂಡ ಮಾಹಿತಿ, ನನಗೂ ಕೂಡ ಭಾಳಷ್ಟು ಜನ ಮಂಡ್ಯ ನನಗೂ ಕೂಡ ಸಾಕಷ್ಟು ಜನ ಪೊಲೀಸ್ ಇಲಾಖೆ ಅಧಿಕಾರಿಗಳು ನನಗೂ ಪರಿಚಯ ಇದ್ದಾರೆ. ಅವ್ರು ಹೇಳೋದು ಚನ್ನಪಟ್ಟಣ, ರಾಮನಗರ, ಮಂಡ್ಯದಿಂದೆಲ್ಲ ಬಂದು ಈ ಕೃತ್ಯವನ್ನು ಮಾಡಿದ್ದಾರೆ. ಬಹುತೇಕರೆಲ್ಲ ಮುಸಲ್ಮಾನರು ಯುವಕರು ಅಂತಲೇ ಹೇಳ್ತಾ ಇದ್ದಾರೆ. ಏನು ಹೇಳ್ತೀರಾ ಸರ್ಕಾರಕ್ಕೆ? ಅಲ್ಲ, ಸರ್ಕಾರ ಹಿಂದೂಗಳ ಜೊತೆ, ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ಥರ ರೀತಿಯಲ್ಲಿ ನಡವಳಿಕೆಯನ್ನು ಇಟ್ಕೋಬಾರ್ದು. ಒಂದು ಕೋಮನ್ನು ಈ ವೋಟ್ ಬ್ಯಾಂಕ್ ರಾಜಕಾರಣ ಮಾಡಲಿಕ್ಕೆ ಒಂದು ಇವ್ರನ್ನ ಜನಾಂಗವನ್ನು ಓಲೈಕೆ ಮಾಡ್ಕೋಬಾರ್ದು. ಹಿಂದೂಗಳು ಭಾಳ ಬಹುಸಂಖ್ಯಾತರು ಇರೋದ್ರಿಂದ ಹಿಂದೂಗಳನ್ನು ಎಲ್ಲ ಒಗ್ಗಟ್ಟಾಗಿ ತಗೊಂಡೋಗುವಂಥ ಕೆಲಸ ಆಗಬಾರ್ದು ಅಂತ ಹೇಳ್ತೀನಿ. ಇದಿಷ್ಟು ಇಂಡುವಾಳು ಸಚ್ಚಿದಾನಂದ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್